ನೆನಪು ಬರಕತ್ತಿದ್ದೆ ಹಂಗೆ ಮಾಡಿದ್ದು. ಇಲ್ಲಿ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮ್ಮ ಕೈಯಾಗ ಬದ್ನಿಗೆ ಹಿಡ್ತೀರಿ, ನಾಲ್ಗೆ ಮೇಗೂ ಬದ್ನಿಗೆ ಇಡ್ತೀರಿ, ಆದ್ರೆ ನಿಮ್ಗೆ ಗೊತ್ತಾಗಲಿಲ್ಲ ಅಂತ. ಗೊತ್ತಾಗಲಿಲ್ಲ, ನಿಮ್ಗೆ ರುಚಿ ಆಗತ್ತಿಲ್ಲ ನೋಡಿ. ಒಂದು ತಟ್ಟೆಯೊಳಗ ಒಂದು ಪದಾರ್ಥ ಇಟ್ಟಿರ್ತೀರಿ, ನಿಮಗೆ ಎಷ್ಟೇ ಹಿಡಿಸ್ತಕ್ಕಂಥ ಪದಾರ್ಥ ಹಾಕಿದ್ರು ಸಹಿತ ತಟ್ಟೆಯೊಳಗದ ರುಚಿ ಹತ್ತೋದಿಲ್ಲ, ನಿಮ್ಗೆ ಅದನ್ನು ಆಸ್ವಾದ ಮಾಡಲಿ ಆಗೋದಿಲ್ಲ. ಕೈಯಾಗಿ ಹಿಡ್ಕೊತೀರಿ, ಆಸ್ವಾದ ಮಾಡೋದಾಗೋದಿಲ್ಲ. ಇಲ್ಲಿ ಮಾಡ್ತಿರ್ತೀರಿ, ಆಸ್ವಾದ ಮಾಡಲಾರ್ರಿ, ರುಚಿ ನೋಡ್ಲಾರ್ರಿ. ನಾಲಿಗೆ ಮ್ಯಾಗ ಇಟ್ಟಾಗ ಮಾತ್ರ ರುಚಿ ಗೊತ್ತಾಗುತ್ತದ್ರದ್ದು, ನಾಲಿಗೆ ಮ್ಯಾಗ ಇಟ್ಟಾಗ ಮಾತ್ರ. ಆದ್ರೆ ನೀವು ನಾಲಿಗೆ ಮ್ಯಾಗ ಇಡೋದ ಇಲ್ಲ, ಗುಳಂ ನಾಲಿಗೆ ಮ್ಯಾಗ ಇಟ್ಟು ರುಚಿ ಗೊತ್ತಾಗುತ್ತಲ್ಲ. ಅವ್ರು ಬದ್ನೆಕಾಯಿ ಮಾಡಿದ್ರು ಗುಳಂ, ಜಿಲೇಬಿ ಗುಳಂ, ಡೈರೆಕ್ಟ್. ಯಾಕ್ರಿ ತಿಂತೀರಿ ಬತ್ತ ಈ ನಮೂನಿ? ಅದಕ್ಕೆ ಕಾಂಬಿನೇಷನ್ ಇಲ್ಲ, ಕೋಆರ್ಡಿನೇಷನ್ ಇಲ್ಲ. ಇದಕ್ಕೆ ನ್ಯೂರೋ ಮಸ್ಕ್ಯುಲರ್ ಕೋಆರ್ಡಿನೇಷನ್ ಅಂತಾರೆ, ನ್ಯೂರೋ ಮಸ್ಕ್ಯುಲರ್ ಕೋಆರ್ಡಿನೇಷನ್ ಅಂತಾರೆ. ಇದನ್ನು ತರೋದು ಯೋಗ. ಹೌದಾ? ಇದನ್ನು ಹೆಂಗೆ ಮಾಡಬೇಕು? ಈ ನ್ಯೂರೋ ಮಸ್ಕ್ಯುಲರ್ ಕೋಆರ್ಡಿನೇಷನ್ನು ಹೆಂಗೆ ಬರ್ತದಪ್ಪ? ಇದನ್ನು ಉಸಿರಾಟದ ಮೂಲಕ ನಿಮ್ಗೆ ತೋರಿಸ್ತೀನಿ. ಮನಸ್ಸು ಶುದ್ಧ ಆಗ್ಯದ, ಮನಸ್ಸು ಕ್ಷುಬ್ಧ ಆಗ್ಯದ, ಮನಸ್ಸು ಪಲ್ಟರ್ ಆಗ್ಯದ, ಮನಸ್ಸು ನೊಂದ್ಕೊಂಡ್ಬಿಟ್ಟದ, ಮನಸ್ಸೊಳಗೆ ಕುದಿತೈತಿ. ಯಾರೋ ಏನೋ ನಿಮ್ಗೆ ಅನ್ವಾಂಟೆಡ್ ಥಿಂಗ್ಸ್ ಮಾಡ್ಯಾರ. ಹೆಂಡ್ತಿ ಮಾತು ಕೇಳಿಲ್ಲ, ಹೆಂಡ್ತಿ ಅಡುಗೆ ಮಾಡಿಲ್ಲ, ಉರಿತೈತಿ ಮೈ. ಅದು ಏನೋ ಅನ್ಲಾರ್ರಿ, ಏನೂ ಅನ್ನಕ್ಕಾಗೋದಿಲ್ಲ. ನಿಂದೆಲ್ಲ ಗೊತ್ತೈತಿ ತಡಿ ನನಗೆ ಅನ್ಸುತ್ತಲ್ಲ. ಬೇಕಾದಟ್ಟು ಹಾರಾಡ್ರಿ ಅವ್ರ ಮುಂದೆ ಶೂನ್ಯ ನೀವು. ಅವ್ರು ನಿಮ್ಮನ್ನ ಎಲ್ಲಿ ಹಿಡಿಬೇಕಲ್ಲಿ ಹಿಡಿದಿರ್ತಾರ ಅವರು. ಹೌದಲ್ಲ? ಹೌದಾ? ಸೊ ಆ ದೌರ್ಬಲ್ಯವನ್ನು ಮೆಟ್ಟಿ ಅಂತಃಸತ್ವದ ಒಂದು ಅಂತಃಶಕ್ತಿ ಅಂತ, ಅದಕ್ಕೆ ಅಂತಃಸತ್ವನಕ್ಕಿಂತ ಅಂತಃಶಕ್ತಿಯನ್ನು ಇನ್ವೋಕ್ ಮಾಡಲಿಕ್ಕೆ. ಇದನ್ನು ನೋಡ್ರಿ ಎಷ್ಟು ಅದ್ಭುತದಪ್ಪ ಅಂದ್ರೆ, ಮೊದಲು ಇವತ್ತು ಒಂದು ಡೋಸ್ ಕೊಡ್ತೀನಿ. ಒಂದು ಡೋಸ್ ಅದು ಆ್ಯಕ್ಚುಲಿ 11 ಪೇಜ್ ಅದ. 11 ಪೇಜಸ್ನೊಳಗೆ ನಾವು ಹೋಗಬೇಕು. ಅದು ಟೈಮ್ ಇಲ್ಲ. ಒಂದು ಪೇಜ್ನೊಳಗೆ 1 ಅಥವಾ 2 ಪೇಜ್ ನಾವು ಹೋಗೋಣಂತ. ಏನು ಮಾಡಬೇಕಪ್ಪ? ನೇರವಾಗಿ ಕೂಡ್ತೀರಿ. ಉಸಿರಾಟ ಹೆಂಗೆ ಮಾಡ್ಕೋಬೇಕು? ನಿಮಗೆ ಡೀಪ್ ಬ್ರೀದಿಂಗ್ ಹೇಳೀನಿ. ಬರೀ ಡೀಪ್ ಬ್ರೀದಿಂಗ್ ಅಷ್ಟೇ ಅಲ್ಲ, ಜರ್ಕ್ ಬ್ರೀದಿಂಗ್ ಅಂತೀವಿ ನಾವು. ಉದಾಹರಣೆಗೆ ಡೀಪ್ ಆ್ಯಂಡ್ ಜರ್ಕ್ ಬ್ರೀದಿಂಗ್ ಅಂತ ನಾವು. ಅದಕ್ಕಿಂತ ಮುಂಚೆ ಮೊದಲು ಕ್ಲೆನ್ಸಿಂಗ್ ಪ್ರೊಸೆಸ್ ಮಾಡಬೇಕಾಗತ್ತೆ. ಬರೀ ಕ್ಲೆನ್ಸಿಂಗ್ ಪ್ರೊಸೆಸ್ ಮಾಡಿದರೆ ನಿಮ್ಮ ಬ್ರೈನ್ ವಾಶ್ ಆಗುತ್ತೆ. ಆ್ಯಕ್ಚುಲಿ ಹೆಂಗಪ್ಪ? ನೀವು ಸುಂಬಳ ಸೀನ್ತಿರಲ್ಲ, ಮೂಗಿನ ಹೋಗಿ ಬಂದಿರ್ತೈತಿ, ಸುಂಬಳ ಕುಂತಿರ್ತೈತಿ, ಜೋರ ಸೀನ್ತೀರಿ. ಹೆಂಗೆ ಸೀನ್ತೀರಿ? ಸೀನ್ತಿರಲ್ಲ, ಅಷ್ಟೇ ಸೀನಿದ್ರೆ ಚಮತ್ಕಾರ ಏನಾಗುತ್ತೆ ನೋಡ್ರಿ. ನಿಮ್ಗೆ ಗೊತ್ತಿಲ್ಲ ಇಷ್ಟೇ, ನಿಮ್ಮ ದೇಹದೊಳಗೆ ಚಮತ್ಕಾರ ಹಾಕಿರ್ತದೆ ಪ್ರತಿಕ್ಷಣಕ್ಕೂ. ನೀವು ಬರ್ತಕ್ಕಂಥ ಆಕಳಿಕೆ ಬರ್ತದಲ್ಲ, ಬರ್ತಕ್ಕಂಥ ಸೀನು ಆಕ್ಷನ್ ಸೀನ್ತಿರಲ್ಲ, ಅದ್ರಾಗ ಏನು ಆಗ್ತದೆ ರೆಸ್ಪಾನ್ಸ್ ನಿಮ್ಮ ಬಾಡಿ ಒಳಗೆ, ಅದು ನಿಮ್ಗೆ ಗೊತ್ತಿಲ್ಲ. ಬರೀ ಹಲಕಿಸಿದ ಗೊತ್ತೈತಿ ನಿಮಗೆ. ನಿಮ್ಮ ಒಳಗೆ ಹಿಡಿದೇ ಇಲ್ಲ ನೀವು. ಯಾಕಂದರೆ ಮ್ಯಾಗೆ ಹಿಡಿತೀರಿ ನೀವು, ಒಳಗೆ ಎಂದೂ ಹಿಡಿದಿಲ್ಲ. ಯಾರು ಒಳಗೆ ಹಿಡಿತಾರ ಅವ್ರ ಒಳಗಿನ ಜಗತ್ತು ಗೊತ್ತಾಗುತ್ತೆ. ಸೊ ಈಗ ಬರೀ ಏನು ಮಾಡೋದಪ್ಪ? ಸೀನ್ ಬಂದಾಗ ಯಾಕೆ ಸೀನ್ ಬರ್ತಾವಪ್ಪ ಅಂದ್ರೆ, ನಿಸರ್ಗ ಕೊಟ್ಟ ಬಳುವಳಿ, ಅದು ನಿಸರ್ಗ ಕೊಟ್ಟ ವರ. ಯಾಕೆ ಆಕಳಿಗೆ ಬರ್ತಾ ಗೊತ್ತದನ? ಯಾವ ನಮೂನಿ ರಿಯಾಕ್ಷನ್ಗೆ ಗೊತ್ತದನ? ನಗಮಾಗಿ ಬರ್ತಾವೆ ಆಕಳಿಗೆ. ಕೆಲವು ಮಂದಿಗೆ ಪದೇ ಆಕಳಿಗೆ ಬರ್ತಾವೆ. ಅದು ಒಂದು ಸಿಂಪ್ಟಮ್. ಅದು ನಿಮ್ಮ ಶರೀರ ಒಂದು ಇಂಡಿಕೇಟರ್. ಹೆಂಗೆ ಮೊಬೈಲು ಬ್ಯಾಟ್ರಿ ಡೌನ್ ಆಗೈತೆ ಅಂದಾಗ ಟ್ಯೂ ಅಂತೈತಿ, ಫುಲ್ ಆದಾಗ ಟ್ಯೂ ಅಂತೈತೆ. ಹಂಗೆ ನಿಮ್ಮ ಬಾಡಿ ನಿಮಗೆ ವರ್ಕ್ ಮಾಡೋಕ್ಕೆ ತಯಾರಿಲ್ಲ ಅಂತದ್ದು ಆಕಳಿಗೆ ಬಂದ ಸಂಕೇತ. ಅದು ಒಂದು ಸೀನ್ ಬಂತಪ್ಪ ಅಂದ್ರೆ ಎಷ್ಟೋ ಸ್ನಾಯುಗಳು ಆ್ಯಕ್ಟಿವ್ ಆಗ್ತಾವೆ. ಒಂದು ಸೀನ್ ಬಂತಪ್ಪ ಅಂದ್ರೆ ಇಮ್ಮಿಡಿಯೇಟ್ಲಿ ಶಾಕ್ ಹೊಡೆದಂಗೆ ಆಗುತ್ತೆ ಒಳಗಡೆ. ನೋಡ್ರಿ, ಜೋರಾಗಿ ಹೊಡಿತಪ್ಪ ಅಂತಂದ್ರೆ
ಆದ್ರೆ ಒಂದು ಕೆಟ್ಟಪ್ಪ ಅಂದ್ರೆ ಅದ್ರ ಕೂಡ ಕಫನ ಬಂದ್ಬಿಡ್ತದೆ. ಶೀನಿದ್ರಪ್ಪ ಅಂತಂದ್ರೆ ಮುಂದೆ ಕುಂತವ್ರ ಮ್ಯಾಗ ಸುಂಬಳ ಹೋಗಿ ಹಾಕಿಬಿಡ್ತದೆ ಆ್ಯಕ್ಚುಲಿ. ಹೌದಾ? ಕಪದಂಥದ್ದು ಮ್ಯಾಗ ಹೋಗಿ ಕುಂತ್ಬಿಡ್ತದೆ. ಅದಕ್ಕೆ ಶೀನ್ ಬರ್ತದೆ ಅನ್ನೋದ್ರಿಗೆ ಮುಂದೆ ಕೈ ಹಿಡ್ಕೋಬೇಕು ನೀವು. ಇದು ಸಭ್ಯತೆ, ಇದು ಒಂದು ಸಂಸ್ಕೃತಿ. ಇದು ಕೆಮ್ಮು ಬಂದಾಗ, ಸೀನ್ ಬಂದಾಗ, ಆಕಳಿಕೆ ಬಂದಾಗ ಇದರೊಳಗೆ ಇದನ್ನು ನಾವು ಫಾರಿನರ್ಸ್ ನೋಡಿ ಕಲಿಬೇಕು. ಆ್ಯಕ್ಚುಲಿ ನಮ್ಮ ಕೂಡ ಯಾರು ಅಡ್ಡಾಡ್ತಿರ್ಬೇಕಾದ್ರೆ ಆ ಆಕಳಿಗೆ ಬಂತಪ್ಪ ಅಂತಂದ್ರೆ ಹಿಡಿತಾರೆ, ಐ ಆಮ್ ಸಾರಿ ಸಾರಿ ಸಾರಿ. ಸೀನ್ ಬಂತಪ್ಪ ಅಂದ್ರೆ ಸೀನ್ತಾರೆ, ಐ ಆಮ್ ಸಾರಿ ಅಂತ. ಇದು ಸಭ್ಯತೆ ಇದು. ಹೌದಾ? ಮತ್ತೊಬ್ಬರು ಕೂಡ ನಡವಳಿಕೆ ಇದು. ಸೊ ಇದೆಲ್ಲ ಯಾಕೆ ಹೇಳ್ತೇನಪ್ಪ ಅಂದ್ರೆ, ನಮ್ಮ ದೇಹ ಸ್ಪಂದಿಸ್ತಾ ಇದ್ದಾಗ, ನಮ್ಮ ದೇಹ ಶೂನ್ಯತೆಗೆ ಹೋಗುವ, ಅಂದರೆ ಇನ್ನು ಬ್ಯಾಟ್ರಿ ಮುಗಿದಿತ್ತಪ್ಪ ಅನ್ನೋದ್ರಿಗೆ ಟ್ಯೂನ್ 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 ಅಂದು ಪಟಕ್ಕರ ಆಫ್ ಆಗ್ಬಿಡ್ತದೆ. ಹಂಗೆ ನಮ್ಮ ದೇಹ ಸ್ಪಂದಿಸ್ತಾ ಇಲ್ಲ ಅನ್ನೋ ಸಂಕೇತ ಪದೇ ಪದೇ ಬರ್ತಕ್ಕಂಥ ಸೀನು, ಪದೇ ಪದೇ ಬರ್ತಕ್ಕಂಥ ಆಕಳಿಕೆ. ಆವಾಗ ನೀವು ಎಚ್ಚರ ಆಗಬೇಕು. ಏನು ಮಾಡಬೇಕಾಗಾದ್ರೆ ನಿಮ್ಮ ಬಾಡಿಯನ್ನು ಹೆಂಗೆ ತಗೊಬಂದು ತರಬೇಕು? ಏನು ಮಾಡಬೇಕು ಅಂದ್ರೆ, ಒಂದನೇ ಹಂತ ನೀವು ಕೈ ಹಿಡ್ಕೋರಿ. ಹೀಗೆ ಮುಂದೆ ಮುಂದೆ ನಿಂದೇ ಒಂದು ಮೂಗಿನ ಮುಂದೆ ಕೈ ಹಿಡ್ಕೋರಿ. ಕಂಟಿನ್ಯೂಸ್ಲಿ. ನಿಮ್ಗೆ ತಾಕತ್ತೂ ಇಲ್ಲ, ಇಷ್ಟು ಸಹಿತ ಮಾಡೋಕ್ಕಾಗೋದಿಲ್ಲ ನಿಮಗೆ. ಏನು ತಾಕತ್ತಿಲ್ಲ? 3 to 5 ನಿಮಿಷ ಒಂದೇ ಹೊರಳೆಯಿಂದ ಜೋರಾಗಿ ಸುಂಬಳಾಸಿಂದಾಗ ಸೀಳುದು. ಏನದು ಕಠಿಣದ? ಸುಂಬಳಾಸಿಂದಾಗ ಹಿಂಗೆ 5 ನಿಮಿಷ ಮಾಡಬೇಕು. 5 ನಿಮಿಷ ಮಾಡಬೇಕು. ಇದರಿಂದ ಏನು ಚಮತ್ಕಾರ ಆಗುತ್ತೆ ನೋಡ್ರಿ. ಇಲ್ಲ ಆದ್ಮೇಲೆ ಇದನ್ನು ಮುಚ್ಕೋಬೇಕು, ಈ ಕಡೆ ಹಿಡಿಬೇಕು, ಇದನ್ನು ಮುಚ್ಕೋಬೇಕು. 5 ನಿಮಿಷ ಮಾಡ್ಲಿಕ್ಕಾಗತ್ತಾ ನೋಡ್ಕೊಳ್ಳಿ. ಮಾಡಿದ ಮೇಲೆ ಏನಾಗುತ್ತಾ ನೋಡ್ಕೊಳ್ಳಿ. ಕಿವಿ, ENT ಥಿಂಗ್ಸು. ENT ಅಂದರೆ ಇಯರ್, ನೋಸ್, ಟಂಗ್, ಇವೆಲ್ಲ ಸ್ನಾಯುಗಳು ಇದೆಲ್ಲ ಪಾಲ್ಗೊಳ್ತಾವೆ. ಇದರೊಳಗೆ ಸುಂಬಳ ಸೀನುದ್ರೊಳಗೆ 5 ನಿಮಿಷ ಒಂದೊಂದು ಹೊರಳಿಯಿಂದ ಮಿನಿಮಮ್ 5 ನಿಮಿಷ. ಆದರೆ ಎಷ್ಟು ನಿಮಿಷ ಆಗುತ್ತೆ ನೋಡಿರ್ಬೇಕಾರೆ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮದೇ ಕೈ ಹಿಡ್ಕೋರಿ. ಯಾಕಂದ್ರೆ ಅದ್ರಾಗ ಮ್ಯೂಕಸ್ ಬರ್ತಿರ್ತೈತೆ, ಅದು ನಿಮ್ಮೊಳಗೆ ಬರಲಿ. ಅದು ಯಾರು ಇದು ಅದಾವಲ್ಲ ಹಿಂಗೆ ಹಿಡ್ಕೋರಿ. ಬೇಕಾರೆ ಖರ್ಚಿಪ್ ಇದ್ದವರು ಖರ್ಚಿಪ್ ಹಿಡ್ಕೋರಿ. ಇದ್ರೆ ಬರೀ ಹಂಗೆ ಹಿಡ್ಕೋರಿ. ಸೀರಿಯಸ್ಲಿ ಮಾಡಿರಿ ಅದನ್ನು. ನಗು ಬೇಕಾದಾಗ ಮತ್ತೆ ನಗಾಕಂತ್ರಿ. ಪ್ರತ್ಯೇಕ ಟೈಮ್ ಕೊಡ್ತೀನಂತ. ಎಷ್ಟು ನಗುತ್ತೀರಿ ನೋಡೋಣ. ಅದ್ರ ನಗರೋದು ಚಂದ ನಗುದ್ರು ಸಹಿತ ಅದನ್ನು. ಈಗ ನಗತಿರ್ತಾರಲ್ಲ ಹುಚ್ಚುಚ್ಚಾರ, ನಗರಿ ಅಂತೀವಿ. 5 ನಿಮಿಷ ನಗರಿ ನೋಡೋಣ. ಹಾಂ, 5 ನಿಮಿಷ ನಗಬೇಕು. ನಗರಿ. ಹಾಂ, ಹತ್ತು ಸೆಕೆಂಡ್, 20 ಸೆಕೆಂಡು, 30 ಸೆಕೆಂಡು, 40 ಸೆಕೆಂಡು ಆಗೋದಿಲ್ಲ. ಓಕೆ, ಸ್ಟಾರ್ಟ್. ಮುಂದಕ್ಕೆ ಹಿಡೀರಿ, ಮುಂದಕ್ಕೆ ಹಿಡೀರಿ. 1 ಎಡಹೊರಳೆಯನ್ನು ಕುಲ್ಲ ಮಾಡಿರಿ. ಎಡಹೊರಳೆ ಬಲ ಹೊರಳೆಯನ್ನು ಮುಚ್ಚಿ ಎಡಹೊರಳೆಯನ್ನು ಕುಲ್ಲ ಮಾಡಿರಿ. ಬಲ ಹೊರಳೆ ಮುಚ್ಚ್ರಿ, ಎಡಹೊರಳೆ ಕುಲ್ಲ ಮಾಡಿರಿ. ಜೋರಾಗಿ ಸೀನ್ರಿ. ಜೋರಾಗಿ 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 ಸುಂಬಳ ಸೀಂತ ಹೋಗ್ರಿ. ಜರ್ಕ್ ಮಾಡಬೇಡ್ರಿ. ಸುಮ್ಮನೆ ಜೋರಾಗಿ ಜೋರಾಗಿ ನೀವು ಜರ್ಕ್ ಕೊಡ್ತಾ ಇದ್ದೀರಿ. ಕಂಟಿನ್ಯೂಸ್ಲಿ 5 ಮಿನಿಟ್ಸ್. ನೀವೇ ನೋಡ್ಕೊಳ್ಳಿ ಟೈಮಿಂಗ್. ಕಂಟಿನ್ಯೂಸ್ಲಿ 5 ಮಿನಿಟ್ಸ್. ಕಂಟಿನ್ಯೂಸ್ಲಿ 5 ಮಿನಿಟ್ಸ್. ಜೋರಾಗಿ. ಫೋರ್ಸ್ ಸಪ್ಲೈ ಮಾಡಿರಿ. ಜೋರಾಗಿ ನಿಮ್ಮ ತಾಕತ್ತು ಎಷ್ಟದ ಜೋರಾಗಿ ಜೋರಾಗಿ 5 ನಿಮಿಷ. ಜೋರಾಗಿ. ವೆರಿ ಗುಡ್. ಹಾಂ, ಹಾಗೆ
ಫುಲ್ಲಿ ನಾಸ್ಟ್ರಿಲ್ ಕ್ಲೀನ್ ಆಗಲಿ, ಅದು ನಾಸ್ಟ್ರಿಲ್ ಕ್ಲೀನ್ ಆಗಲಿ. ಜೋರು ಫೋಕಸ್ ಕೊಡಿ ಅದಕ್ಕೆ. ಇನ್ನೂ ಒತ್ತಿರಿ ಜೋರಾಗಿ, ನಿಮ್ಮ ತಾಕತ್ತು ಯೂಸ್ ಮಾಡಿರಿ. ಕಣ್ಮುಚ್ಚ್ರಿ, ಶಾಂತ ಕೂಡ್ರಿ, ಒಳಗೆ ಆಗೋದನ್ನು ನೋಡ್ಕೊಳ್ಳಿ. ನಿಮ್ಮ ತಲೆ ಹೆಂಗದ ನೋಡ್ಕೋರಿ, ನಿಮ್ಮ ಎದೆ ಹೆಂಗದ ನೋಡ್ಕೋರಿ, ತಲೆಯೊಳಗೆ ಏನಾಗುತ್ತೆ ನೋಡಿ, ಎಷ್ಟು ಹಗರಾಗಿತ್ತು ನೋಡ್ರಿ. ಈಗ ಆ ಫೀಲಿಂಗ್ ಬರುತ್ತಿಲ್ಲೋ ಚೆಕ್ ಮಾಡಿರಿ. ತಲೆ ಹಗರಾಗ್ಯದ, ಎದೆ ಹಗರಾಗ್ಯದ, ಏನೋ ಒಂದು ವಿಚಿತ್ರವಾದಂಥ ಸಮಾಧಾನ, ಆ ಫೀಲಿಂಗ್ ಬರುತ್ತಿಲ್ಲ ನೋಡ್ಕೊಳ್ಬೇಕಾರೆ. ಒಂದು ವಿಚಿತ್ರವಾದಂಥ ಸಂವೇದನೆ ಬರ್ತದೆ. ತಲೆಯೊಳಗಿನ ಮಡ್ಡೆಲ್ಲ ಬಿಟ್ಟು ಹೋಗ್ಬಿಟ್ಟದ, ಮೊಬ್ಬುತನ ಬಿಟ್ಟು ಹೋಗ್ಯದ. ನಾ ಹೇಳಿದ ನಿಮಗೆ ಅರ್ಥ ಆಗ್ತದ. ತಲೆ ಒಜ್ಜಾಗಿತ್ತು, ಹಗರಾಗಿದೆ, ಅದನ್ನು ಅನುಭವಿಸ್ರಿ. ಅದನ್ನು ನೋಡ್ತಾ ಹೋಗಿ. ಒಳಗಡೆ ಆಗುವ ಸಂವೇದನೆ ಅಂತಾರೆ ಅದಕ್ಕೆ. ಸೆನ್ಸೇಷನಲ್ attitude in the neuromuscular joints, neurocenter, that is called chakra. ಪ್ರತಿಯೊಂದು ಚಕ್ರ, ನಾಭಿ ಚಕ್ರದೊಳಗೆ, ಹೃದಯ ಚಕ್ರದೊಳಗೆ, ಥ್ರೋಟ್ ಚಕ್ರದೊಳಗೆ, ಆಜ್ಞಾ ಚಕ್ರದೊಳಗೆ ಏನೇನೇನೋ ಸಂವೇದನೆ ಆಗುತ್ತೆ ಇದು ಮಾಡಿದ ಕೂಡಲೇ. ಆದರೆ ಆ್ಯಕ್ಚುಲಿ 5 minutes ಮಾಡಬೇಕಾಗಿತ್ತು, ನೀವು ಓನ್ಲಿ 1 minute ಮಾಡಿದ್ರಿ. ಆದಾಗ್ಯೂ ಬರ್ತದೆ, ನೋಡ್ಕೊಳ್ಳಿ. ನೋಡಬೇಕಾರ ನಿಮ್ಮ ಉಸಿರಾಟ ಮೊದಲು ಹೆಂಗಿತ್ತು, ಅದರ ಒತ್ತಡ ಕಮ್ಮಿ ಆಗಿದೆ. ಲೆಂಗ್ದಿ ಉಸಿರಾಟ ಮಾಡ್ತಾ ಇದ್ದೀರ, ಪದೇ ಪದೇ ಉಸಿರಾಟ ಬೇಕಾಗಿಲ್ಲ ಅನಿಸುತ್ತೆ. ಸ್ಟಾರ್ಟಿಂಗ್ನೊಳಗಂತೂ ಉಸಿರಾಟವೇ ಬೇಡ ಅನಿಸೋಷ್ಟು ಮಟ್ಟಿಗೆ ನಿಮ್ಮ ಮನಸ್ಸು ಹಗುರಾಗಿತ್ತು, ಶ್ವಾಸಕೋಶ ಬರಿದಾಗಿತ್ತು. ಆ ಥರ ಫೀಲಿಂಗ್ ಬರ್ತದೆ ಆ್ಯಕ್ಚುಲಿ. ಬಟ್ ಅದು ಕೂಡ 5 minutes ಆಗಿರಲೇ ಬೇಕಾಗಿತ್ತು. ಸ್ವಲ್ಪ ನಿಮ್ಮ ಇದು ಇತ್ತು, ವೀಕ್ನೆಸ್, ಅದು 5 minutes ಮಾಡಿಕೊಳ್ಳಾರದ್ದು ಇರಲಿ. ನಿಮ್ಮ ಮೆಂಟಲ್ ಸ್ಥಿತಿಯನ್ನು ನೋಡ್ಕೊಳ್ಳಿ, ಅಲ್ಲಿ ಒತ್ತಡ ಇದೆಯಾ ನೋಡ್ಕೊಳ್ಳಿ. ನಾ ಹೇಳಿದ್ನಲ್ಲ, ಹೌ ಟು ಅವಾಯ್ಡ್ ಮೆಂಟಲ್ ಟೆನ್ಷನ್ ಥ್ರೂ ಶ್ವಾಸ. ಹೌದಾ? ವಾಯುವಿನಿಂದ, ಗಾಳಿಯಿಂದ, ಉಸಿರಾಟದಿಂದ ಮಾನಸಿಕ ಒತ್ತಡವನ್ನು, ಮನೋಜನ್ಯ ಒತ್ತಡವನ್ನು ಹೇಗೆ ಕಡಿಮೆ ಮಾಡ್ಕೋಬೇಕು ಅನ್ನೋದ್ರ ಕುರಿತು ನಾವು ಸಾಧನೆ ಮಾಡ್ತಾ ಇದ್ದೀವಿ. ಈಗ ನಿಮ್ಮ ಉಸಿರಾಟದ ಕ್ರಿಯೆಯನ್ನು ನೋಡ್ಕೊಳ್ಳಿ, ಒತ್ತಡವನ್ನು ನೋಡ್ಕೊಳ್ಳಿ, ಮನೋವತ್ತಡವನ್ನು ಕೂಡ ನೋಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಓಕೆ, ಸಮಯ ಆಗ್ತಾ ಇದೆ, ಇವತ್ತು ಮುಗಿಸೋಣ. ಒಂದು ಹಂತ ಮಾಡಿದ್ವಿ ನಾವೀಗ. ಇದರೊಳಗೆ ಬೇರೆ ಬೇರೆ ಫೇಸ್ ಬರ್ತಾವೆ, ನಾಳೆ ನೋಡ್ಕೊಳ್ಳೋಣಂತೆ. ಓಂಕಾರದೊಂದಿಗೆ ಈ ಕ್ಲಾಸನ್ನು ಮುಗಿಸೋಣ. ಶುರು. ಕಂತಗಿರಿ.
ಉಸಿರಾಟದಿಂದ ಮನೋನಿಯಂತ್ರಣ ಮಾಡುವ ಒಂದು ವಿಧಿವಿಧಾನವನ್ನು ಒಂದು ಹಂತದಲ್ಲಿ ಮಾಡಿದ್ದೀವಿ ನಾವು. ನಿಮಗೆ ಚೆನ್ನಾಗಿ ಅನಿಸಿದ್ರೆ ಚಪ್ಪಾಳೆಯ ಮೂಲಕ ಗುಡ್. ಒಂದು ವರ್ಷ ಅನ್ಕೊಂಡಿದ್ರು ಸಹಿತ ದಿನಾಲು 2 ತಾಸು ಮಾಡಿದ್ರು ಸಹಿತ ಮುಗಿಯೋದೇ ಇಲ್ಲ. ಅಷ್ಟು ವಿಷಯಗಳು, ಅಷ್ಟು ಸಾಧನೆಗಳದಾವೆ. ಬಟ್ ಒಂದು ವರ್ಷ ನಾನು ಕಡಿದ್ರೆ ಕಂಪ್ಲೀಟ್ ಚೇಂಜ್ ಹಾಕಿರಿ ನೀವು. ಕಂಪ್ಲೀಟ್ ಚಾಲೆಂಜ್ ಅದ. ನಿಮ್ಮ ಮೆಂಟಾಲಿಟಿ ಪೂರ್ಣ ಬದಲಾಗುತ್ತೆ. ನಿಮ್ಮ ವಿಚಾರ ಮಾಡೋ ಹಾದಿ ಬದಲಿ ಆಗುತ್ತೆ. ನಿಮ್ಮ ದೇಯೋದ್ದೇಶ ಬದಲಿ ಆಗುತ್ತೆ. ನಿಮ್ಮ ಗುರಿ ಬದಲಿ ಆಗುತ್ತೆ. ನಿಮ್ಮ ವಿಚಾರದ ಓಖರಿ ಬದಲಿ ಆಗುತ್ತೆ ಗ್ಯಾರಂಟಿ. ಯಾಕಂದ್ರೆ ನಿಮಗೆ ಇನ್ನೂ ಸಂಸ್ಕಾರ ಇಲ್ಲ. ನೀವು ಹಸಿ ಬಿಸಿ ಬೆಂದಿರಿ, ಹಸಿ ಬಿಸಿ ಇದ್ದೀರಿ ನೀವು. ನೀವು ಶಾಣ್ಯಾರಂದ್ರೆ ಶಾಣ್ಯಾರಲ್ಲ, ದಾಡ್ರಲ್ಲ. ಎರಡರ ನಡುವೆ ಇದ್ದೀರಿ ನೀವು. ನೀವು ಶಾಣ್ಯಾರಂತ ಹೇಳೋದಿಲ್ಲ ನಾನು, ಯಾಕೆ ಮಹಾ ದಡ್ಡದಿರಿ. ಮಹಾ ದಡ್ಡ್ರ ಅಂತ ಹೇಳಕ್ಕೆ ಬರೋದಿಲ್ಲ, ಸ್ವಲ್ಪ ಶಾಣ್ಯಾರಿದ್ದೀರಿ. ಶಾಣ್ಯ ಮತ್ತು ದಡ್ಡತನದ ಪ್ರತೀಕ ನೀವು. ಆದ್ರೆ ಎರಡೂ ಹೋಗಿ ಒಂದಾಗ್ತದೆ ಯಾವಾಗ ನನ್ನ ಜೊತೆಗೆ ಸತ್ಸಂಗದೊಳಗೆ ಭಾಗಿಯಾಗ್ತಾ ಇರಬೇಕಾದ. ಯಾಕಂದರೆ ನೀವು ಕಲ್ಲತ್ರಿ. ಹೇಗೆ ಒಂದು ಇಲ್ಲಿಂದಲೇ ಕರ್ನಾಟಕದಿಂದಲೇ ಶ್ರೀರಾಮನ ಅಯೋಧ್ಯೆಗೆ ಶ್ರೀರಾಮನ ವಿಗ್ರಹ ಹೋಗಿದ್ದು. ಅದು ಶ್ರೀರಾಮನ ವಿಗ್ರಹ ಹಾಕಿಂತ ಮುಂಚೆ ಒಂದು ಕಲ್ಲಿತ್ತು, ಕರಿ ಕಲ್ಲಿತ್ತು. ಅದು ಆ ಕರಿ ಕಲ್ಲು ತಗೊಂಡು ಶಿಲ್ಪಿ ಕಟ್ಟದ 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 ಕಲ್ಲು ಹೋಗಿ ಮೂರ್ತಿ ಆಯ್ತು. ಕಲ್ಲು ಹೋಗಿ ಮೂರ್ತಿ ಆತದು. ಹಂಗೆ ಒಂದೊಂದು ಸತ್ಸಂಗಗಳು ಕೂಡ ಗುರುಜಿ ಒಂದೊಂದು ಈಟ ಹೊಡಿತಾರೆ ನಿಮಗೆ. ಅವಾಗ ನಿಮ್ಮ ಒಳಗಿನ ಶ್ರೀರಾಮ ಮೂಡ್ತಾನ. ಅದೇ ನೀವಿದ್ದೀರಿ, ನಿಮ್ಮೊಳಗಿನ ದೈವತ್ವ ತೆರಿತೈತಿ ಖಂಡಿತವಾಗಿ. ಯಾಕಂದ್ರೆ ನಾನು 65 ವರ್ಷದ ಜೀವನದೊಳಗೆ ನಿಮ್ಮಂಥ ಲಕ್ಷಗಟ್ಟಲೆ ಮಂದಿ ನೋಡೀನಿ. ಉಡಾಫೆ ಮಾಡುವವ್ರನ್ನು ನೋಡೀನಿ, ಹುಚ್ಚುಚ್ಚಾರ ನಗುವುದನ್ನು ನೋಡೀನಿ, ಸೀರಿಯಸ್ ಆಗಿ ಅಳೋದನ್ನು ನೋಡೀನಿ. ಎಲ್ಲ ಮಾಡು. ನೀವು ಯಾಕೆ ಮಾಡ್ತೀರಿ ನನಗೆ ಗೊತ್ತದ. ಅದಕ್ಕೆ ನನಗೆ ನೀವು ನಕ್ಕರೂ ನನಗೇನು ಅನಿಸೋದಿಲ್ಲ, ಸುಮ್ಮನೆ ಕುಂತರೂ ಏನೂ ಅನಿಸೋದಿಲ್ಲ, ಬೇಜಾರು ಮಾಡಿಕೊಂಡ್ರು ಏನೂ ಅನಿಸೋದಿಲ್ಲ, ನೀವು ಬರದೇ ಹೋದರೂ ಏನೂ ಅನಿಸೋದಿಲ್ಲ. ಅದು ಸುಮ್ಮನೆ ಒಂದಿಷ್ಟಪ್ಪ 10 ಬಂದರೆ ಕೂಡ್ರಪ್ಪ ಅಂತ ಇಷ್ಟ ಹೇಳ್ತೀನಿ. ನಾವು ಓದಿರ್ತೀನಿ ಅಷ್ಟೇ. ಗೊತ್ತಾಯ್ತಲ್ಲ. ಸೊ ಆಗ್ತಾನೆ ಇದ್ದಾರೆ ಕೆಲವು ಜನ ಸೇಮ್ ಇದ್ದೀರಿ. ಅದೇ ಬುಕ್ಗಳಿದ್ದಾವೆ. ಅದಕ್ಕೆ ಸಹಿತ ನೀವು ಎಲ್ಲಿ ಮಟ್ಟ ಬರ್ತೀರಿ ನಾ ಹೇಳ್ತಾನೆ ಇರ್ತೀನಿ. ನೀವೆಷ್ಟು ಚೇಂಜ್ ಆಗ್ತೀರೋ ಬಿಡ್ತೀರೋ ಆಪರೇಷನ್ ಇಲ್ಲ. ಶ್ರೀ ಗುರುದೇವ್ ಸುಖಿ ಭವ ಸುಖಿ ಭವ.